ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಪ್ರತಿದಿನ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 3ರಿಂದ 4 ಜನರಿಗೆ ಆಗುವಷ್ಟು ಅಳತೆಯಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಈ ಲೋಟದಲ್ಲಿ 1 ಕಪ್ ಆಗುವಷ್ಟು ಬನ್ಸಿ ರವೆಯನ್ನು ತೊಗೊಂಡಿದ್ದೀನಿ. ಇದು ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಿಮಗೆ ಅನುಕೂಲಕ್ಕೆ ತಕ್ಕನಂಗೆ ತುಪ್ಪದಲ್ಲೂ ಆಗಲಿ ಅಥವಾ ಎಣ್ಣೆ ಆದರೂ ಹಾಕ್ಕೊಂಡು ಹುರ್ಕೊಬೋದು. ಇಲ್ಲಿ ನಾನು ಬಟಾಣಿ ಮತ್ತು ಅವರೆಕಾಯಿ ಎರಡನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಬಿಸಿನೀರಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನಾವಿಲ್ಲಿ ಅಗಲವಾದ ಒಂದು ಪಾತ್ರೆಗೆ ತೊಗೊಂಡು ಒಂದು 6ರಿಂದ 7 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಬಿಡೋಣ. ಅದಕ್ಕಾದ ನಂತರ ಒಂದು 3 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಸ್ವಲ್ಪ ಕೆಂಪಗಾಗಲಿ. ನಂತರ ನಾವು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀವಿ. ಈಗ ನಾನು 3 ಹಸಿರು ಮೆಣಸಿನ್ಕಾಯಿ, 1 ಕೆಂಪು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಎಲೆ ತೊಗೊಂಡು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚಟಪಟ ಅಂದಿದ ತಕ್ಷಣ ನಾವು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಿದ್ದೀವಿ. ಇದಾದ ನಂತರ ನಾವು ತುರಿದಿಟ್ಕೊಂಡಿರೋಂತಹ ಶುಂಠಿಯನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀವಿ ಇಲ್ಲಿ. ಇದೆಲ್ಲ ಒಂದು ಸ್ವಲ್ಪ ಕೈ ಆಡಬೇಕು. ನೋಡಿ, ಇವಾಗ ನಾವು ಅತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕ್ಯಾರೆಟು, ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಿದ್ದೀವಿ. ಇದು ಬೇಕಾದ್ರೆ ಸಪ್ರೇಟಾಗಿ ಬಟಾಣಿ ಮತ್ತು ನಾವು ಅವರೆಕಾಯಿ ಬೇಯಿಸ್ಕೊಂಡಂಗೂ ಬೇಯಿಸ್ಕೊಬೋದು. ಇಲ್ಲಾಂದರೆ ಚಿಕ್ಕದಾಗೆ ನಾವು ಇಲ್ಲಿ ಮಾಡ್ಕೊಂಡಿರೋ ಥರ ಹೆಚ್ಕೊಂಡ್ರೆ ನಮಗೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದು ಬೇಕಾಗಲ್ಲ. ಒಂದೇ ಒಂದು ಟೊಮೆಟೊನ ನಾವು ಹೆಚ್ಚಾಕೊಳ್ತಾ ಇದ್ದೀವಿ. ಕೈ ಆಡಬೇಕು ಚೆನ್ನಾಗಿಲ್ಲಿ. ಒಳ್ಳೆ ಮಿಕ್ಸ್ ಕೊಡಿ. ತರಕಾರಿ ಎಲ್ಲ ಒಂದು ಸ್ವಲ್ಪ ಹಸಿಯಾಗಿರೋದೆಲ್ಲ ಹೋದ್ಮೇಲೆ ಈ ಥರ ಕಾಣುತ್ತೆ. ನಾವೀಗ ಬಟಾಣಿ ಮತ್ತು ಅವರೆಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ ಎಲ್ಲದನ್ನು ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೆಕ್ಸ್ಟ್ ನಾವು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬಿಸಿಬೇಳೆಭಾತ್ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಉಪ್ಪಿಟ್ಟಿಗೆ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಬೋದು, ಇಲ್ದಿರೋ ಬೇಡ. ನೆಕ್ಸ್ಟ್ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂತಹ ರವೆಯನ್ನು ಪೂರ್ತಿಯಾಗಿ ಇದಕ್ಕೆ ಹಾಕ್ಕೊಳ್ತಿದ್ವಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀವಿ. ಮುಂದೆ ನಾವು ಒಂದು ಅರ್ಧ ನಿಂಬೆಹಣ್ಣನ್ನು ನಾವು ಹಿಂಡ್ಕೊಳ್ಳೋಣ. ಇದಾದ ನಂತರ ಇದ್ರ ಪಕ್ಕದಲ್ಲೇ ನಾನು ಬಿಸಿನೀರನ್ನ ಇಟ್ಕೊಂಡಿದ್ದೆ, ಸ್ವಲ್ಪ ಬೇಗ ಆಗುತ್ತೆ ಅಂತ. ನಾನು ಆವಾಗಲೇ ತೋರಿಸಿದ್ದ ಗ್ಲಾಸಿನ ಅಳತೆಗೆ 4 ಗ್ಲಾಸ್, ಅಂದರೆ 1 ಗ್ಲಾಸ್ ರವೆಗೆ 4 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀವಿ. ನನಗೆ ಸ್ವಲ್ಪ ತೆಳ್ಳಗೆ ಉಪ್ಪಿಟ್ಟು ಬೇಕಾಗಿರೋದ್ರಿಂದ. ಇಲ್ಲಾಂದರೂ ನಿಮಗೆ 1ಕ್ಕೆ 3 ಅಳತೆ ಹಾಕ್ಕೊಂಡ್ರೂ ನಿಮಗೆ ಚೆನ್ನಾಗೇ ಆಗುತ್ತೆ ಉಪ್ಪಿಟ್ಟು, ಉದುರಾಗೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಮುಗಿಯೋ ಹಂತಕ್ಕೆ ಬರ್ತಾಯಿದೆ. ಸ್ವಲ್ಪ ಕಾಯಿ ತುರಿನ ಹಾಕೋಣ ಇಲ್ಲಿ ಈ ಹಂತದಲ್ಲಿ. ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ನಾವು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ನಮಗೆ ರುಚಿಕರವಾದಂತಹ, ಕಲರ್ಫುಲ್ ಆಗಿರುವಂತಹ ಮತ್ತು ಆರೋಗ್ಯಕರವಾದಂತಹ ಉಪ್ಪಿಟ್ಟು ರೆಡಿಯಾಗಿದೆ. ಎಲ್ಲರೂ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಹೇಗೆ ಬರುತ್ತೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಧನ್ಯವಾದಗಳು.